ಅವು ಗಡಿ ಜಿಲ್ಲೆಯ ಗ್ರಾಮಗಳು. ಅವರೆಲ್ಲ ಕುಡಿಯೋಕೆ ಕೆರೆ ನೀರನ್ನೇ ಬಳಸ್ತಾರೆ. ಆದರೆ ಆ ಕೆರೆ ಕಲುಷಿತಗೊಂಡು ತಿಂಗಳುಗಳೇ ಕಳೆದಿವೆ. ಕುಡಿಯೋಕೆ ಅಂತ ಪಾತ್ರೆಗೆ ನೀರು ಹಿಡಿದ್ರೆ ಅಲ್ಲಿ ಕಂಡಿದ್ದು ಮಾತ್ರ ಬರೀ ಹುಳುಗಳು. ಕುಡಿಯೋ ನೀರಲ್ಲಿ ಹುಳಗಳ ಈಜಾಟ, ಜನರಲ್ಲಿ ಆತಂಕ. ಫಿಲ್ಟರ್ ಮಾಡದೆ 3 ಗ್ರಾಮಗಳಿಗೆ ನೀರು ಪೂರೈಕೆ. ಈ ದೃಶ್ಯವನ್ನ ನೋಡಿ, ನೀರಲ್ಲಿ ಹುಳುಗಳು ಅಳುಕಿಲ್ಲದೆ ಈಜಾಡ್ತಿವೆ. ಪಾಚಿಗಟ್ಟಿರೋ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ. ಇದೇ ನೀರನ್ನ 3 ಹಳ್ಳಿಗಳ ಜನ ಕುಡಿತಿದ್ದಾರೆ. ಹೌದು, ಈ ಘೋರ ಸ್ಥಿತಿ ಇರೋದು ಬಳ್ಳಾರಿ ಜಿಲ್ಲೆ ಮೋಕಾ ಗ್ರಾಮದಲ್ಲಿ. ಸರಿಯಾಗಿ ಫಿಲ್ಟರ್ ಮಾಡದ ನೀರನ್ನೇ ಗ್ರಾಮಗಳಿಗೆ ಪೂರೈಕೆ ಮಾಡ್ತಿದ್ದಾರೆ. ಗ್ರಾಮಕ್ಕೆ ಕೆರೆ ನೀರು ಪೂರೈಕೆ ಮಾಡ್ತಿದ್ದು ಈ ನೀರಲ್ಲಿ ಹುಳಗಳು ಪತ್ತೆಯಾಗಿವೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ 3 ಗ್ರಾಮಗಳಿಗೆ ನೀರು ಪೂರೈಕೆಯಾಗ್ತಿದೆ. ಈ ನೀರನ್ನ ಸೇವಿಸಿಯೇ ಹಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಕೆರೆಯ ನೀರಿರ್ತಕ್ಕಂಥದ್ದು ಶುದ್ಧೀಕರಣ ಮಾಡದೆ ಹಂಗೆ ಜನಗಳಿಗೆ ನೀರು ಬಿಡ್ತಾರೆ ಸರ್. ಆ ಥರ ನೀರು ಬಿಟ್ಟರೆ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಆ ಸುತ್ತಮುತ್ತ ಊರುಗಳಿಗೆ ಕೂಡ ತೊಂದರೆ ಆಗುತ್ತೆ. ಯಾಕಂದರೆ ಒಂದು 3 ಬಾಕ್ಸ್ ಅಂತ ಮಾಡಿದ್ದಾರೆ, ಸ್ವಲ್ಪ ಉಸುಗ ಹಾಕ್ತಾರೆ. ಅದು ಏನು ಶುದ್ಧೀಕರಣ ಅಂತ ಮಾಡ್ತಾರಲ್ಲ, ಅದು ಶುದ್ಧೀಕರಣನೇ ಆಗಿರೋಂಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಥರ ಆಗಲ್ದಂಗೆ ಜನಗಳಿಗೆ ಶುದ್ಧ ಕುಡಿಯುವ ನೀರನ್ನು ಶುದ್ಧ ವ್ಯವಸ್ಥೆ ಮಾಡಿಕೊಡ್ಬೇಕು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ 3 ಗ್ರಾಮಗಳಿಗೆ ಮೋಕಾ ಕೆರೆಯಿಂದಲೇ ನೀರು ಪೂರೈಸಲಾಗುತ್ತಿದೆ. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರಿಂದ ಈ ರೀತಿಯಾಗಿ ಪಾಚಿಗಟ್ಟಿದ ನೀರನ್ನ ಜನ ಬಳಸುವ ಪರಿಸ್ಥಿತಿ ಬಂದಿದೆ. ನೆಪ ಮಾತ್ರಕ್ಕೆ ಅತ್ಯಾಧುನಿಕ ನೀರು ಶುದ್ಧೀಕರಣ ಘಟಕಗಳು ಇದ್ರೂ ಕೂಡ ಅವುಗಳು ತುಕ್ಕು ಹಿಡಿದಿವೆ. ಕೆರೆ ನೀರು ಡೆಡ್ ಸ್ಟೋರೇಜ್ ತಲುಪಿದೆ. ಇಷ್ಟಾದ್ರೂ ನೀರು ಸರಬರಾಜು ಮಾಡ್ತಿರುವ ಗುತ್ತಿಗೆದಾರನ ಮೇಲೆ ಕ್ರಮ ಕೈಗೊಂಡಿಲ್ಲ. ಅದು ಕೆಳಗಿನ ಮಟ್ಟ ನೀರಿದ್ದಾಗೆಲ್ಲ ಅದನ್ನೆಲ್ಲ ಒಂಚೂರು ತೆಗೆದು ಕ್ಲೀನೇ ಮಾಡಬೇಕಾಗಿತ್ತು. ಇವಾಗ ಬಂದಿರೋ ನೀರು ಕೂಡ ಸರ್ ಅದರಲ್ಲೇ ಸೇರಿಸಿದ್ದಾರೆ. ಹಂಗೆ ಗ್ರಾಮಸ್ಥರಿಗೆ ಬಿಡ್ತಿದ್ದಾರೆ ಸರ್. ಅಸಲು ಅಲ್ಲಿ ಇವಾಗ ನೋಡ್ರೆ ಸರ್, ಕೊಡದಲ್ಲಿ ನಾವು ನೀರು ಇಟ್ಕೊಂಡ್ರೆ ಅದರಲ್ಲಿ ಪಾಚಿ ಹುಳಗಳೆಲ್ಲ ಬರ್ತಿದ್ದಾವೆ ಸರ್. ಕಣ್ಣು ಮುಂದೆ ನೋಡಿ ಕೂಡ ಕುಡಿಬೇಕಂದ್ರೆ ಹೆಂಗೆ ಸರ್? ಇವಾಗಿರೋ ಕಾಲನೇ ಭಾಳ ಸೂಕ್ಷ್ಮ ಆಗಿದೆ. ಅದರಲ್ಲಿ ಮತ್ತೆ ಚರ್ಮ ರೋಗ ಅವು ಇವು ಬಂದರೆ ಸರ್, ಇವಾಗ ಹಳ್ಳಿ ಅಂತೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಅಷ್ಟಕ್ಕೊಂದು ಪಾಪ ಅಲ್ಲ ಕಷ್ಟ ಜೀವನ ಇರುತ್ತೆ. ಅಟ್ಲೀಸ್ಟ್ ಕುಡಿಯೋಕೆ ನೀರು ಕೂಡ ಇಲ್ಲ ಅಂತೇಳಿದ್ರೆ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್. ಗಣಿನಾಡಿನ 3 ಗ್ರಾಮಗಳಲ್ಲಿ ಕುಡಿಯೋ ನೀರಿಗಾಗಿ ಜನ ಪರದಾಡುವ ಪರಿಸ್ಥಿತಿ ಬಂದಿದೆ. ಇನ್ನಾದ್ರೂ ಅಧಿಕಾರಿಗಳು ಶುದ್ಧ ಕುಡಿಯೋ ನೀರನ್ನ ನೀಡಬೇಕಿದೆ. ವಿನಾಯಕ್ ಬಡಿಗೇರ, TV9 ಬಳ್ಳಾರಿ.